ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸಖತ್ತಾಗಿದ್ದೀನಿ. ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬನ್ನಿ, ಎಲ್ಲರಿಗೂ ಮೊಟ್ಟ ಮೊದಲಾಗಿ ಹೇಳ್ಬೇಕಂತಂದ್ರೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ನಮಗೆ ನಿಜ ಅಂದರೆ ಹಿಂದೂಗಳಿಗೆ ಹೊಸ ವರ್ಷ ಶುರುವಾಗೋದು ಯುಗಾದಿ ಹಬ್ಬ ಸ್ಟಾರ್ಟ್ ಆದ ನಂತರ. ಆದರೆ ಎಲ್ಲರೂ ಕೂಡ 31st ಆಚರಿಸೋದ್ರಿಂದ ನಾವು ಕೂಡ 31st ಮಾಡೇ ಮಾಡ್ತೀವಿ. ಎಲ್ಲರೂ ಕೂಡ ತುಂಬ ಸೆಲೆಬ್ರೇಷನ್ ಮಾಡ್ತಾರೆ. ನಾವು ಕೂಡ ಇವತ್ತು ಮನೆಯಲ್ಲೇ 31st ಸೆಲೆಬ್ರೇಷನ್ನ ಮಾಡ್ತಾ ಇದ್ದೀವಿ. ಎಲ್ಲರೂ ಕೂಡ 2023 ನಡೆದಂತಹ ಕಹಿ ಘಟನೆಗಳನ್ನ ಮರೆತು ಸಿಹಿ ಘಟನೆಗಳನ್ನ ಮಾತ್ರ ನೆನಪಲ್ಲಿ ಇಟ್ಕೊಂಡು 2024ಕ್ಕೆ ಕಾಲಿಡೋಣ ಅಂತ ಕೇಳ್ಕೊಂತ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಬನ್ನಿ ಸ್ನೇಹಿತರೆ, 31st ಅಂದ ತಕ್ಷಣ ನಾನ್ ವೆಜ್ ಇಂದನೇ ಶುರು ಮಾಡ್ತೀವಿ. ಅಂದರೆ ಕೇಕ್ ಇರ್ತಾರೆ, ಹಾಗೇನೆ ನಾನ್ ವೆಜ್ ಮಾಡೋರು ನಾನ್ ವೆಜ್ ಮಾಡ್ತಾರೆ. ಇವಾಗ ನಾವು ಕೂಡ ನಾನ್ ವೆಜ್ನ ತಿನ್ನೋದ್ರಿಂದ ನಾವಿವಾಗ ಬಿರಿಯಾನಿ ಮಾಡೋಣ ಅಂತ ಅನ್ಕೊಂಡಿದ್ದೀವಿ. ಬಿರಿಯಾನಿನ ನಾನೇ ಮಾಡ್ತೀನಿ. ಏನೇನೋ ಬೇಕೋ ಅದೆಲ್ಲದನ್ನು ತಗೊಂಡಿದ್ದೀನಿ. ಇವಾಗ ನಾನು ಈರುಳ್ಳಿ ಟೊಮೆಟೊನ ಕತ್ತರಿಸ್ತೀನಿ. ಸ್ನೇಹಿತರೆ, ಬಿರಿಯಾನಿ ಮಾಡಕ್ಕೆ ಏನೇನು ಬೇಕೋ ಎಲ್ಲಾನು ರೆಡಿ ಇದೆ. ಬಿರಿಯಾನಿ ಇವಾಗ ಮಾಡೋದಕ್ಕೆ ಶುರು ಮಾಡದೆ. ನೋಡಿ, ಎಲ್ಲ ಐಟಮು, ಕುಕ್ಕರು, ಈರುಳ್ಳಿ, ಟೊಮೆಟೊ, ಕೊತ್ತಂಬರಿ, ಮಸಾಲ, ತುಪ್ಪ ಎಲ್ಲ ರೆಡಿ ಇದೆ. ಬಿರಿಯಾನಿನ ತಿಂದರೆ ಯಾರು ಕೂಡ ಬಿಡಲ್ಲ. 5 ಸ್ಟಾರ್ ಹೋಟ್ಲಲ್ಲೂ ಹಂಗೆ ಮಾಡಲ್ಲ, ನಾನು ಮಾಡ್ತಾ ಇದ್ದೀನಿ. ಮತ್ತು ತಿಂದವ್ರ ಕತೆ ಏನಾಗತ್ತೋ ಗೊತ್ತಿಲ್ಲ. ಬಿರಿಯಾನಿ, ಸುಕ್ಕ ಮತ್ತು ಕಬಾಬು ರೆಡಿಯಾಗಿದೆ. ಇವಾಗ ಕೇಕ್ ಇದೆ. ಕೇಕ್ನ ಕಟ್ ಮಾಡಿ ಹ್ಯಾಪಿ ನ್ಯೂ ಇಯರ್ನ ಸೆಲೆಬ್ರೇಟ್ ಮಾಡೋಣ. ಬನ್ನಿ. ಸ್ನೇಹಿತರೆ, ಮತ್ತೊಮ್ಮೆ ನಿಮಗೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ಧನ್ಯವಾದಗಳು.